ಎಂತೆಂಥ ಸೂಪರ್ ಬೈಕ್ಸ್ ಬಂದ್ರೂ ಇದೇ ಗುರು ನಿಜವಾದ ಸೂಪರ್ ಬೈಕು. ಏನು ಸೌಂಡ್ ಮಾಡ್ತಾಯಿತ್ತು ಗುರು, ಕಿವಿ ಓದೋ ಇಲ್ಲಿ ಕಿರೋ ಪರೋ ಅಂದ್ಕೊಂಡು. ಯಮಹ RX100 ಹೋಗ್ತಾಯಿದೆ. ಪೆಟ್ರೋಲ್ ಹಾಕ್ಸ್ಬಿಡೋಣ ಬನ್ನಿ, ಅದು ಹೋಗಲಿ. ಯಾಕೋ ಸುಮ್ಮನೆ ಕುಂತಾರಲ್ಲ ಪೆಟ್ರೋಲ್ ಹಾಕೋರು. ಇಲ್ವಾ ಪೆಟ್ರೋಲು ಇಲ್ಲ. ಅದೇನೋ ನಾನು ಯಾವ ಪೆಟ್ರೋಲ್ ಬಂಕಿಗೆ ಹೋದ್ರೂ ಪೆಟ್ರೋಲ್ ಇಲ್ಲ ಅಂತಾರೆ ಗುರು. ಏನು ಬಿಸಿಲು ಗುರು, ಈ ಬಿಸಿಲಲ್ಲಿ ಏನು ಮಟನ್ ಚಿಕನ್ ತಿನ್ನೋದು ಯಪ್ಪ. ಮನೆ ಒಳಗೂ ಇರೋಕ್ಕಾಗಲ್ಲ, ಆಚೆನೂ ಇರೋಕ್ಕಾಗಲ್ಲ. ಒಳ್ಳೆ ಕತೆ. ಯಾವ ವರ್ಷವೂ ಇರಲಿಲ್ಲ ಗುರು ಇಷ್ಟೊಂದು ಬಿಸಿ. ನೋಡಿ ಬಿಸಿ ಗಾಳಿ ಎದುರಿಗೆ ಹಂಗೆ ಹೊಡಿತಾ ಇದೆ ಮಕ್ಕಳಿಗೆ ಹಂಗೆ. ಯಪ್ಪ ಈಗ ಸಂಜೆ ಟೈಮಲ್ಲಿ ಬಂದಿದ್ದೀನಿ ಗುರು, ಹಂಗೂ ಹಿಂಗೆ ಹೋಗ್ತಾಯಿದ್ದೆ. ಇನ್ನೇನಾದರೂ ಮಧ್ಯಾಹ್ನ ಬಂದಿದ್ರೆ 5:15 ಈಗ ಬಿಸಿಲು ಕಮ್ಮಿ ಆಗಿರುತ್ತೆ ಅಂತ ಬಂದರೆ ನೋಡಿ ಯಾವ ಪಾಟಿ ಬಿಸಿಲು ಹೊಡಿತಾಯ್ತು ಇಲ್ಲಿ. ಯಾವ ಭಯಂಕರ ಗುರು. ದಿನ AC ಇರ್ತಾಯಿದ್ದೆ, ಗೊತ್ತಾಗ್ತಾ ಇರಲಿಲ್ಲ. ಇವತ್ತು ಗೊತ್ತಾಗ್ತಾ ಇದೆ ಬೈಕ್ ರೈಡ್ ಮಾಡೋದು. ಅಯ್ಯೋ ಪೆಟ್ರೋಲ್ ಹಾಕ್ಸ್ಬೇಕಾಯ್ತಲ್ಲ ಗುರು, ಅಲ್ಲಿ ಮಿಸ್ ಆಯಿತು. ನಾನು ಹಿಂಗೆ ನೋಡಿ ಮಾತಾಡ್ಕೊಂಡು ಹೋಗ್ತಾ ಇರೋದೆ. ಇನ್ನೆಲ್ಲೈತೋ ಪೆಟ್ರೋಲ್ ಬಂಕು ಈ ರೋಡಲ್ಲಿ. ಯಾವಾಗಲೂ ಬ್ಯುಸಿ ಇರ್ತಾ ಇದ್ದಿದ್ದು ರೋಡು, ಇವತ್ತು ಖಾಲಿ ಹೊಡಿತಾ ಐತೆ ಸ್ನೇಹಿತರೆ. ಫುಲ್ ಬ್ಯುಸಿ ಇರ್ತಾ ಇದ್ದಿದ್ದು ರೋಡು ನೋಡಿ, ಇವತ್ತು ಫುಲ್ ಖಾಲಿ. ಎಲ್ಲ ಮಟನ್ ಚಿಕನ್ ತಿನ್ಕೊಂಡು ಆರಾಮಾಗಿ ಮನೆಗೆ ಮಲ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಹೋಗಿ. ಈ ಬಿಸಿಲಲ್ಲಿ ಯಾವನಪ್ಪ ಓಡಾಡ್ತಾನೆ ಯಾವಾಗಲೂ ಅಂತ. ಇರೋ ಹೋಗಿ ಬಂತಿರೋ ದೂರ ಬಿಡೋದು ಹೆಂಗೆ. ನೋಡಿ ಫುಲ್ ಖಾಲಿ ಗುರು ರಾಜನಗುಂಟೆ. ಇಲ್ಲೊಂದು ಸ್ವಲ್ಪ ಬ್ಯುಸಿ ಐತೆ. ಅದು ಸಂಜೆ ಮೇಲೆ ವಾಕಿಂಗ್ ಬಂದಿದ್ದಾರೆ ಏನಪ್ಪ ಊಟ ಮಾಡಿದ್ಮೇಲೆ. ದುಡ್ಡು ಅಂತ ಇದೆ ಮುಂದೆಗಡೆ ಗಾಡಿ. ಅಲ್ಲಿ ಎಡಗಡೆ ಮಿರರ್ ಯಾಕೋ ಏನೋ ಪ್ರಾಬ್ಲಮ್ ಆಗ್ಬಿಟ್ಟೈತೆ, ಬಗ್ಗಿ ಹೋಗ್ತಾ ಇದ್ದಲ್ಲ.
ಅಂತೂ ಇಂತೂ ಮೇನ್ ರೋಡಿಗೆ ಬಂದೇನಪ್ಪ.